ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲನ್ನು ನೋಡ್ತಿದ್ದೀರಾ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವಿಡಿಯೋ ಕೊನೆ ಅಂದರೆ ಈ ವಿಡಿಯೋ ಎಲ್ಲ ನೋಡಿ ಆದಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗ್ರಿ ಪ್ರಾಕ್ಟಿಕಲ್ ಫಾರ್ಮ್ ಸೈನ್ಸ್ ಅಂದರೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಯಾರೆಲ್ಲ ಬರ್ತಿದ್ದೀರಾ ನಿಮಗೆ ಮೊದಲಿಗೆ ಸ್ವಾಗತ ಇಟ್ಕೊಂಡು ಪ್ರಾಕ್ಟಿಕಲ್ಗೆ ಓರಿಯೆಂಟಾಗಿ ಬ್ರೀಡ್ಸ್ಗಳು ಅಂದರೆ ಹಸುಗಳು ತಳಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಇವತ್ತು ಮೊದಲನೇ ತಳಿ ಬಂದು ಹಳ್ಳಿಗಾರ್ ಟೈಪ್ ನೋಡಿ. ಕೊಂಬು ಫಾರ್ಮೇಷನ್ ಈ ಥರ ಇರುತ್ತೆ, ಅದು ಎದುರುತ್ತೈತೆ. ಮತ್ತು ಇಲ್ಲಿ ಸಪೋರ್ಟ್ ಮಾಡಿದ್ರು ವೀಡಿಯೋ ಮಾಡೋಕ್ಕೆ. ಆ ಕಾಲು ನೋಡಿ ಫ್ರೆಂಡ್ಸ್, ಕೊಂಬು ಹಿಂಗೇನೆ ಈ ಥರ ಕೊಂಬಿತ್ತಂದರೆ ಪಕ್ಕಾದ ಹಳ್ಳಿಗಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನಾನು ನೆಕ್ಸ್ಟ್ ನಿಮ್ಗೆ ತೋರಿಸೋದೆ HF ಹಸು ಫ್ರೆಂಡ್ಸ್. ನೋಡಿ, ಆ HF ಹಸು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇರುತ್ತೆ. ವೈಟ್ ಜಾಸ್ತಿ ಇದ್ದು ಬ್ಲ್ಯಾಕ್ ಕಡಿಮೆ ಇರ್ಬೋದು, ಬ್ಲ್ಯಾಕ್ ಕಡಿಮೆ ಇದ್ದು ವೈಟ್ ಜಾಸ್ತಿ ಇರ್ಬೋದು. ಇದಕ್ಕೆ ಕೊಂಬು ನೋಡೋ ಅವಶ್ಯಕತೆ ಇಲ್ಲ. ಕಲರ್ ಬತ್ತಾ HF ಇಸ್ ಫಿಕ್ಸ್, ಏನು ಇದಕ್ಕೆ ಡಿಫ್ರೆನ್ಸೇ ತಿಳ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ವೈಟ್ ಜಾಸ್ತಿ ಇದ್ದು ಬ್ಲ್ಯಾಕ್ ಕಡಿಮೆ ಇದೆ, ಇಲ್ಲಿ ಬ್ಲ್ಯಾಕ್ ಜಾಸ್ತಿ ಇದ್ದು ವೈಟ್ ಕಡಿಮೆ ಇದೆ. ಇದು HF. ಓಕೆನಾ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅಮೃತ ಮಹಲ್ ಕೊಂಬು ಈ ಥರ ಡಿಫ್ರೆಂಟಾಗಿರುತ್ತೆ ಕೊಂಬುಗಳು. ಅಮೃತ ಮಹಲ್ದು ಇದೇ ಅಮೃತ ಮಹಲ್ ತಳಿ. ಓಕೆನಾ. ಕಾಲುಗಳು ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಂಡೂರು ಕುರಿ ತುಂಬಾ ವ್ಯಾಲ್ಯೂಯಬಲ್ ಕುರಿಗಳು. ನೋಡಿ, ಬಂಡೂರು ಇದೊಂದೇ ಆಲ್ಮೋಸ್ಟ್ ಕುರಿಗಳಿಟ್ಟರೆ ಬಂಡೂರು ಅಥವಾ ಬನ್ನೂರು. ಅದು ದೊಡ್ಡದಿದೆಯಲ್ಲ ಅದು ಬಂಡೂರು. ಈ ಪಕ್ಕದಲ್ಲಿದೆಯಲ್ಲ ಕಾಲು ಚಿಕ್ಕ ಇರಬೇಕಷ್ಟೇ. ಬಂಡೂರಿಗೂ ಅಷ್ಟೇ ವ್ಯತ್ಯಾಸ. ಆ ಕಾಲಿದೆಯಲ್ಲ ಒಂದು ಸ್ವಲ್ಪ ದೊಡ್ಡ ಇದ್ದರೆ ಅದು ಪಕ್ಕ ಬಂಡೂರು ತಳಿ. ಕಾಲಲ್ಲಿ ಚಿಕ್ಕ ಅಂತ ಕಾಣಿಸ್ತಾ ಬನ್ನೂರು. ಎರಡೇ ನಮ್ಮಲ್ಲಿ ಜಾಸ್ತಿ ಸಿಗುವಂಥ ತಳಿಗಳಾಗಿರ್ಬೋದು, ವೆರೈಟಿ ಆಗಿರ್ಬೋದು. ಒಂದು ಬಂಡೂರು, ಒಂದು ಬನ್ನೂರು. ಇದು ಬಂಡೂರು. ಇದಕ್ಕಿಂತ ಕಾಲು ಚಿಕ್ಕ ಇತ್ತಾ ಬನ್ನೂರು, ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ಅಲ್ಲೆಲ್ಲ ಬನ್ನೂರು ಇಟ್ಟಿರ್ತಾರೆ. ಹೋದ ವರ್ಷ ಕೃಷಿ ಮಹಾವಿದ್ಯಾಲಯ ಮಂಡ್ಯದಲ್ಲೂ ಬನ್ನೂರು ಇಟ್ಟಿದ್ರು, ಬಂಡೂರಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೋಡಿ, ಅವು ಹೆದ್ರುಕೋತವೆ. ಪರ್ಮಿಷನ್ ಕೊಟ್ಟಿದ್ದಾರೆ ಇಷ್ಟು ತೆಗಿಯೋಕ್ಕೆ, ಖುಷಿ ಆಯಿತು. ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಬಂಡೂರು. ಕಾಲು ನೋಡಿ ಎತ್ತರ ಇದೆ. ಓಕೆನಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಒಂದು ಟ್ರೆಡಿಷನಲ್ ವೇ ಅಂದರೆ ನಾವು ಹಿಂದೆ ನಮ್ಮ ಪೂರ್ವಜರು ಬಳಸ್ತಿದ್ದು ಭೂಮಿಗೆ ಅಂದರೆ ನೋಡಿ ನೇಗಿಲು ನೋಡಿ. ಇದು ನಿಜವಾದ ನೇಗಿಲು. ಅದು ಮರದಲ್ಲಿ ಬಳಸ್ತಿದ್ರು, ಬಟ್ ಸ್ವಲ್ಪ ವೇರಿಯಾಗಿ ಕಬ್ಬನ್ನ ಬಳಸ್ತಿದ್ದಾರೆ. ನೋಡಿ, ಇದು ನೇಗಿಲು ನೋಡಿ. ಓಕೆನಾ. ನೇಗಿಲಿದು ಇದು ನೇಗಿಲೆ, ಬಟ್ ಪಟ ಮಾಡಬೇಕು, ಒಂದು ರೀತಿ ಪಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ನೇಗಿಲನ್ನು ಬಳಸ್ತಾರೆ. ಮತ್ತು ಇದೂ ಅದೇ, ಇದು ಕಬ್ಬನ್ನ ಅದು ನೋಡಿ, ಇದು ಕಬ್ಬನ್ನ, ಇದು ಹುಡ್ಡಲ್ಲಿ ಲೈಕ್ ಹಸುಗಳನ್ನ ಇಟ್ಕೊಂಡು ಪಟ ಮಾಡ್ಕೊಂಡು ಹೋಗೋದು ಇದು. ಓಕೆನಾ. ಇಲ್ಲಿ ನೋಡಿ ನೇಗಿಲು ತುಂಬ ನೋಡಿ ಟ್ರೆಡಿಷನಲ್ ವೇ. ಮತ್ತು ಇದು ಎತ್ತಿನ ಗಾಡಿ ಯಾರೆಲ್ಲ ನೋಡಿರ್ತೀರಿ. ಮತ್ತು ಹಸುಗಳನ್ನ ಭತ್ತದ ಗದ್ದೆ ಓಡಿಸುವಾಗ ಇದನ್ನ ಯೂಸ್ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟು, ಕೃಷಿಗೆ ವಾಟರ್ ಟ್ಯಾಂಕ್ ಬೇಕೇ ಬೇಕು. ಇನ್ ಡ್ರೈ ಲ್ಯಾಂಡಲ್ಲಿ ಈ ವಾಟರ್ಸ್ನ ಸಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ನೋಡಿರ್ತೀರಿ ವಾಟರ್ ಟ್ಯಾಂಕು. ನೆಕ್ಸ್ಟು, ಇದು ಲೆವೆಲರು ನೋಡಿ. ಪೂರ್ತಿ ಒಂದು ಲೆವೆಲ್ ಮಾಡುತ್ತೆ ಭೂಮಿ, ಹಳ್ಳ ದಿಡ್ಡಿ ಇದ್ದರೆ. ಇದು ರೈತರು ಬಳಸೋವಂಥ ಟ್ರ್ಯಾಕ್ಟರು, ನ್ಯೂ ವರ್ಷನ್ ಮಾಡರ್ನ್ ಟ್ರ್ಯಾಕ್ಟರ್ ಇದು. ಓಕೆನಾ. ಗೊತ್ತಾಗುತ್ತಲ್ಲ ಟ್ರ್ಯಾಕ್ಟರ್. ನೆಕ್ಸ್ಟು ಫ್ರೆಂಡ್ಸ್, ಇವೆಲ್ಲ ವರ್ಷನ್ಸ್ ಆಫ್ ಲೆವೆಲರೇ. ಅಂದರೆ ಹೋಗ್ತಾ ನಮ್ಮ ಮಾಡ್ರನ್ ಹೆಂಗಾಗ್ತಿದ್ದೀವಿ ನೋಡಿ. ಅದು ಹಳೆ ವರ್ಷನ್ನು, ನ್ಯೂ ವರ್ಷನ್ ಲೆವೆಲರು. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಯಾವುದೇ ಇಟ್ಟು ನೀವು ಬರೆಯೋಕ್ಕೆ ತಯಾರಿರಬೇಕು. ನೋಡಿ, ಇದು ಲೆವೆಲರೇ. ಓಕೆನಾ. ನಾನು ನಿಮಗೆ ನೆಟ್ ತೋರಿಸ್ತೀನಿ ಅಂತ ಹೇಳಿದೆ. ಅಂದರೆ ನೆಟ್ ನೋಡಿ, ಅದು ಸ್ವಲ್ಪ ಗ್ರೀನು ಮತ್ತು ಬ್ಲ್ಯಾಕ್ ಇತ್ತು. ಇಲ್ಲಿ ನೋಡಿ, ಇದು ಪೂರ್ತಿ ಗ್ರೀನ್ ಇದೆ. ಓಕೆನಾ. ಇದು ಒಂದು ಟೈಪ್ ಆಫ್ ನೆಟ್ಟೆ. ಇದು ಸೊಳ್ಳೆ, ಯಾವುದೇ ಹುಳಗಳು ತೊಂದರೆ ಕೊಡಬಾರ್ದು ಅಂತ ಬಳಸ್ತಾರೆ. ನೋಡ್ಕೊಂಡ್ರಾ. ಸ್ನೋ ನೆಟ್ ಆರ್ ನಟ್. ಓಕೆ, ನಟ್ ಓನ್ಲಿ. ಓಕೆನಾ. ಪರ್ದೆ ಕನ್ನಡದಲ್ಲಿ, ಕನ್ನಡ ಇಂಗ್ಲೀಷ್ ಎರಡೂ ಕೊಟ್ಟಿರ್ತಾರೆ. ಕನ್ನಡ ಮೀಡಿಯಮ್ ಅವ್ರು ಎದುರು ಅವಶ್ಯಕತೆಯೇ ಇಲ್ಲ. ಮತ್ತು ವಾಟರ್ ಸಪ್ಲೈಯರ್, ಇದನ್ನ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಕೊಡ್ತಾರೆ. ವಾಟರ್ನ ನಾವು ಅಂದರೆ ಭೂಮಿಲೇ ಉಳ್ಬೇಕಂತ ಇರ್ತೀವಿ, ಸಪ್ಲೈ ಮಾಡ್ಕೊಳಕ್ಕಾಗಲ್ಲ, ಮಣ್ಣು ಭೂಮಿ ಹೊಲಗಳಿಗೆ ಅಂದಾಗ ಈ ಪೈಪ್ನ ಬಳಸ್ಕೋಬೋದು ನೋಡಿ. ಓಕೆನಾ. ಇದು ಡಿಸ್ಕ್, ಇದು 2 ಡಿಸ್ಕ್, 2 ಡಿಸ್ಕ್ ಇರುತ್ತೆ ನೋಡಿ, ಡಿಸ್ಕ್. ಓಕೆನಾ. ಇದನ್ನು ಅಲ್ಲಿ ನೋಡಿ ಫ್ರೆಂಡ್ಸ್, ರೋಟಾವೀಟರ್ ಅಂದರೆ ರೋಟ್ರಿ. ಇದು ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ, ಇದೂ ನೇಗಿಲೆ.
ಓಕೆನಾ. ಇದು ಪಟ ಒಂದು ಸಮ ಮಾಡಿ ಅಂದರೆ ಪಟನ ಮಣ್ಣನ್ನ ಅದ್ಕೊಂಡು ಹೋಗೋದು ಪಟ ಮಾಡಿಕೊಂಡು. ನೆಕ್ಸ್ಟು ಫ್ರೆಂಡ್ಸ್ ನಾವು ಬಂದಿರೋದೇ ಹಸು ಸಗಣಿ. ಏನು ತೊಂದರೆ ಇಲ್ಲ, ಹಸು ಸಗಣಿ ಗೊತ್ತಾಗುತ್ತಲ್ಲ, ಹಸು ಸಗಣಿ. ಇವಾಗ ಗೊಬ್ಬರದ ಕಡೆ ಬಂದಿದ್ದೀವಿ. ಇದು ಗೊಬ್ಬರ ಅಂದರೆ ಶಿಪ್ಪು, ಹಾಡು, ಗಾಟ್ ಮತ್ತು ಶಿಪ್ ಅಂದರೆ ಕುರಿ ಮತ್ತು ಹಾಡಿಂದ ಮಾಡಿರುವಂಥ ಗೊಬ್ಬರ. ಇದನ್ನ ಕೊಳೆಯೋಕೆ ಇಟ್ಟಿದ್ದಾರೆ. ವರ್ಮಿ ಕಾಂಪೋಸ್ಟ್ ಹಾಕಿಲ್ಲ. ಒಂದು ಲೆವೆಲ್ ಆದಮೇಲೆ ಅರ್ಧ ಮೂಲೆಯಲ್ಲಿ ವರ್ಮಿ ಕಾಂಪೋಸ್ಟ್ ಹಾಕ್ತಾರೆ ನೋಡಿ. ಇದಕ್ಕೆ ಐಡೆಂಟಿಫಿಕೇಷನ್ ತುಂಬ ಈಸಿ. ಇದನ್ನೂ ಇಟ್ಟಿರ್ತಾರೆ. ಅಲ್ಲೇನು ಗೊತ್ತಾ, ಗೊಬ್ಬರ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಈ ಥರ ಪುಡಿ ಇರ್ತಾನೆ. ನೀವು ಗಾಟರ್ ಶಿಪ್ಪು ಗಾಟು ಎರಡರಲ್ಲೊಂದು ಹಾಕಿ ಮೆನ್ಷನ್ ಮಾಡಿ ಇಟ್ಟಿರ್ತಾರೆ. ಅದನ್ನ ನೆನ್ಪಿಟ್ಕೊಂಡು ಟಿಕ್ ಹಾಕಿ ಆಯಿತಾ. ಇನ್ನು ಯಾವುದೇ ರೀತಿ ಎಲ್ಲಾದರೂ ಕನ್ಫ್ಯೂಸ್ ಆದರೆ ನೀವು ನನಗೆ ಮೆಸೇಜ್ ಮಾಡಿ ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಇಷ್ಟ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.